ತುಂಬ ರಿಲೇಟಬಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಸಾಫ್ಟ್ ಹುಡುಗ, ಎಸ್ಪೆಷಲಿ ಇವಾಗಿನ ಜನ್ರೇಷನಲ್ಲಿ ಐ ಥಿಂಕ್ ಸಾಫ್ಟ್ ಹುಡುಗರು ತುಂಬ ಅಂದರೆ ತುಂಬ ಜಾಸ್ತಿ. ಆ ಟೈಮಲ್ಲಿ ಹೇಗಿತ್ತು ಅಂದರೆ, ಸಿನಿಮಾ ಮಾಡ್ತೀವಿ ಅಂದರೆ ನಾನು ಇಲ್ಲ, ನಾನು ನಾಟಕನೇ ಮಾಡಬೇಕು ಅನ್ನೋ ಥರ ಇದ್ದೆ. ನಾನು ಇಂಟ್ರೆಸ್ಟೇ ಇರಲಿಲ್ಲ ಸಿನಿಮಾ ಹೋಗಬೇಕು, ಅದೇನೋ ಪ್ಯೂರ್ ಆರ್ಟಿಸ್ಟ್ ಅಂತ ಒಂದು ಎಲ್ರಿಗೂ ಅದಿರತ್ತೆ ಅಂತ ಅನ್ಸುತ್ತೆ. ನಾವ್ ಇವಾಗೇನು ಕಮರ್ಷಿಯಲ್ ಮೂವಿನಲ್ಲಿ ಮಾಡ್ತೀವಿ ಆಕ್ಟಿಂಗು, ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ತುಂಬಾನೇ ರಿಯಲಿಸ್ಟಿಕ್ ಆಗಿ ಸೆನ್ಸಿಬಲ್ ಆಗಿ ಮಾಡೋದಂತ ಇರುತ್ತೆ. ಅದು ಈಸಿ ಅಲ್ಲ. ನಾವೇನು ರಿಯಲಿಸ್ಟಿಕ್ ಮಾಡೋದಂದ್ರೆ ಓಕೆ ಈಸಿ ಅಂತ ಹೇಳ್ಬೋದು. ಆಕ್ಟರ್ಸ್ ಸುಮಾರು ಜನ ಇದ್ದಾರೆ, ಬಟ್ ಲಕ್ ಸಿಗೋದು ತುಂಬಾ ಕಡಿಮೆ ಜನಕ್ಕೆ ಅನ್ನೋದು ಕರೆಕ್ಟ್. ಬಟ್ ಅವಕಾಶ ಸಿಗೋದಕ್ಕೆ ಅಂತ ಕಾಯೋದಿಲ್ಲ, ಅದನ್ನ ಬಿಟ್ಟು ಹೊರಗೆ ಬರಬಾರ್ದು. ನಾವು ಪಬ್ಲಿಕ್ ಅಲ್ಲಿ ಇರ್ಬೇಕು ಅಂತ ನಾವು ಬಂದಿರೋದ್ರಿಂದ ಆಬ್ವಿಯಸ್ಲಿ ಪಾಸಿಟಿವ್ ನೆಗೆಟಿವಿಟಿ ಎರಡೂ ಇದ್ದೇ ಇರುತ್ತೆ. ಬರೀ ಪಾಸಿಟಿವ್ ಬೇಕು ನೆಗೆಟಿವಿಟಿ ಬೇಡ ಅಂತ ಹೇಳಿದ್ರೆ ಅದಾಗಲ್ಲ. ಜುಲೈ 11 ನಮ್ಮ ಸಿನಿಮಾ ದೂರತೀರಯಾನ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ನೋಡಿ, ಥಿಯೇಟರ್ಸ್ ನ ಫುಲ್ ಹೌಸ್ ಮಾಡಿ ಒಟ್ಟಿಗೆ ನೋಡುವ. ಯಾವುದೇ ಆದಂತ ಬೇರೆ ಭಾಷೆಗಳ ತರ ಆ ಭಾಷೆ ತರ ಇದೆ, ಈ ಭಾಷೆ ತರ ಇದೆ ಅನ್ನೋ ಸಿನಿಮಾ ಅಲ್ಲದೆ ನಮ್ಮ ಕನ್ನಡದಲ್ಲೂ ಕೂಡ ನಾವು ಒಳ್ಳೆ ಚಿತ್ರ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ದೂರತೀರಯಾನನೇ ಸಾಕ್ಷಿ. ಹಾಯ್, ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಇವತ್ತು ನನ್ನ ಜೊತೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ದೂರತೀರಯಾನ ಚಿತ್ರದ ನಟ ನಟಿ ಪ್ರಿಯಾಂಕಾ ಹಾಗೂ ವಿಜಯ್ ಕೃಷ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಬ್ರಿಗೂ ನಮಸ್ತೆ. ಇಬ್ರು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ದೂರತೀರಯಾನ ಸಿನಿಮಾ ರಿಲೀಸ್ ಹಂತದವರೆಗೂ ಬಂದಿದೆ. ಮೊದಲನೇದಾಗಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ, ಕಾಯ್ತಾ ಇದೀನಿ. ನರ್ವಸ್ನೆಸ್ ಇದೆ. ಜನ ಹೇಗ್ ತಗೊಳ್ತಾರೆ, ಹೇಗೆ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ, ಅದೆಲ್ಲ ಕೇಳೋದಕ್ಕೆ ಇನ್ನೂ ಕುತೂಹಲ ಜಾಸ್ತಿ, ಎಕ್ಸೈಟ್ಮೆಂಟ್, ಭಯ ಎಲ್ಲ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ? ಅಫ್ಕೋರ್ಸ್ ಎಲ್ಲ ವಿಷಯಗಳನ್ನ ಹೇಳೋದಕ್ಕಾಗಲ್ಲ, ಬಟ್ ಇದುವರೆಗೂ ಏನೇನು ಹೇಳಿದೀವೋ ಅಲ್ಲಿ ಅದನ್ನು ಇಟ್ಕೊಂಡು ಹೇಳೋದಾಯಿತು ಅಂದರೆ, ನಮ್ಮ ಎಸ್ಪೆಷಲಿ ಬೆಂಗಳೂರಿನ ಸುತ್ತಮುತ್ತ ಜಾಗಗಳು, ಮೈಸೂರು, ಮಂಡ್ಯ, ಎಲ್ಲಿ ಐ ಥಿಂಕ್ ಎಸ್ಪೆಷಲಿ 20s to 35 ಆಲ್ಮೋಸ್ಟ್ 40ವರೆಗೂ ಎಲ್ಲರೂ ಈ ಥರ ಒಂದು ಎಕ್ಸ್ಪೀರಿಯನ್ಸಸ್ ಆಗಲಿ, ಇನ್ ಟರ್ಮ್ಸ್ ಆಫ್ ನಡವಳಿಕೆ ಆಗಿರಬಹುದು, ಅಥವಾ ಯೋಚನೆಗಳಾಗಿರಬಹುದು, ಅಥವಾ ಜೀವನದಲ್ಲಿ ಬೇಕಾಗಿರುವಂಥ ವಿಷಯಗಳಾಗಿರಬಹುದು, ತುಂಬ ರಿಲೇಟಬಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಸಾಫ್ಟ್ ಹುಡುಗ, ಎಸ್ಪೆಷಲಿ ಇವಾಗಿನ ಜನ್ರೇಷನಲ್ಲಿ ಐ ಥಿಂಕ್ ಸಾಫ್ಟ್ ಹುಡುಗರು ತುಂಬ ಅಂದರೆ ತುಂಬ ಜಾಸ್ತಿ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಸುಮಾರು ವಿಷಯಗಳನ್ನ ಮುದ್ದಾಗಿ ಯೋಚನೆ ಮಾಡ್ತಾರೆ, ಆಲೋಚಿಸ್ತಾರೆ, ಅದನ್ನು ಹೊರಗೆ ತರ್ತಾರೆ. ಐ ಥಿಂಕ್ ಅವರೆಲ್ರಿಗೂ ತುಂಬ ಹತ್ತಿರವಾದಂಥ ಕ್ಯಾರೆಕ್ಟರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾಗೆ ಬಂದು ನೋಡ್ಬೇಕಲ್ವಾ, ಜಾಸ್ತಿ ರಿವೀಲ್ ಮಾಡ್ಬಿಟ್ರೆ ಅಲ್ಲೇ ನೋಡ್ಲಿಕ್ಕಾಗುತ್ತೆ. ಓಕೆ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಪಾತ್ರದ ಹೆಸರು ಭೂಮಿ ಅಂತ. ನೆಕ್ಸ್ಟ್ ಡೋರ್ ಗರ್ಲ್ ಅಂತೆಲ್ಲ ಹೇಳ್ಬೋದು. ಪ್ರತಿಯೊಬ್ಬಳು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿಯಾಗಿರ್ತಾಳೆ. ಅವರೆಲ್ರಿಗೂ ರಿಲೇಟಬಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿಂದಲೇ ತಾಯಿನ ಕಳ್ಕೊಂಡಿರ್ತಾಳೆ. ಅಪ್ಪನೇ ಎಲ್ಲ ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಪ್ಪದು ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ಅವಳ ಕಾಲ ಮೇಲೆ ಅವಳೇ ನಿಂತು ಲೈಫಲ್ಲಿ ಸೆಟಲ್ ಆಗಬೇಕು, ಒಂದು ಒಳ್ಳೆ ಹುಡುಗನ ಜೊತೆ ಮದುವೆ ಆಗಿ ಒಂದು ಹೊಸ ಜೀವನನ ರೂಪಿಸ್ಕೊಳ್ಬೇಕು. ಒಟ್ಟಿನಲ್ಲಿ ಒಂದು ಸೆಟಲ್ಮೆಂಟ್ ಅಂದರೆ ಆ ಏಜ್ನವ್ರು ಇರ್ತಾರಲ್ಲ, ಸೆಟಲ್ ಆಗಿಬಿಟ್ಟು ಓಕೆ ನಾನು ಸೆಟ್ಲ್ ಆದೆ, ಮನೇಲಿ ಅಪ್ಪನೂ ಚೆನ್ನಾಗಿರ್ತಾರೆ, ನಾನು ನೆಮ್ಮದಿಯಾಗಿರ್ಬೋದು ಅನ್ನೋ ಥರ ಒಂದು ಥಾಟ್ ಇರುತ್ತಲ್ಲ, ಆ ಥರದ್ದೊಂದು ಹುಡುಗಿ. ಅಂದ್ರೆ ಈಸಿ ಆಯ್ತಾ ಕ್ಯಾರೆಕ್ಟರ್ ಮಾಡೋದು ನಿಮ್ಗೆ? ಬಿಕಾಸ್ ಆ ಪಾತ್ರನು ಪ್ರಿಯಾಂಕಾಗೆ ರಿಲೇಟ್ ಆಗುತ್ತಾ ಕ್ಯಾರೆಕ್ಟರ್? ಇಲ್ಲ, ಕೆಲವೊಂದು ಚಿಕ್ಕದು ಈ ಕೋಪ ಅನ್ನೋದಿರ್ಬೋದು ಅಥವಾ ಮೂಡಿ ಅನ್ನೋದಿರ್ಬೋದು, ಆ ಥರ ಬೇಸಿಕ್ ಹುಡುಗಿರಿಗೆ ಏನೇನಿರುತ್ತೆ ಅದೆಲ್ಲ ಅಫ್ಕೋರ್ಸ್ ರಿಲೇಟ್ ಆಗುತ್ತೆ. ಅದು ಬಿಟ್ಟು ಕಂಪ್ಲೀಟ್ಲಿ ನಾನು ಭೂಮಿ ಕ್ಯಾರೆಕ್ಟರ್ ಅಲ್ಲ, ಇಟ್ಸ್ ಟೋಟಲಿ ಡಿಫ್ರೆಂಟ್. ಎಷ್ಟು ತಯಾರಿ ಮಾಡ್ಕೊಂಡಿದ್ರಿ ಆ ಪಾತ್ರಕ್ಕೋಸ್ಕರ? ನಮಗೆ ಒಂದು ತಿಂಗಳು ವರ್ಕ್ಶಾಪ್ ಇತ್ತು. ಆವಾಗ ಕೃಷ್ಣ ಸರ್ ಬಂದು ನಮಗೆ ಆ ಕ್ಯಾರೆಕ್ಟರ್ಗೆ
ವರ್ಕ್ಶಾಪ್ ಮಾಡಿದ್ರು ಇಬ್ರಿಗೂ ಕೂಡ. ಆ್ಯಂಡ್ ಜಾಸ್ತಿ ನಮಗೆ ನಮ್ಮ ಸಿನಿಮಾದಲ್ಲಿ ತುಂಬಾ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಯಾಕೆಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಕ್ಯಾರಿ ಮಾಡಬೇಕಾಗಿರೋದ್ರಿಂದ ಕೆಲವೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ ರಿಯಲ್ ಲೈಫ್ನಲ್ಲಿ. ಅದನ್ನೆಲ್ಲ ನಾವು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೋ ರೇಂಜಲ್ಲಿ ನಾವು ತಯಾರಿ ಆಗಬೇಕಾಗಿರೋದ್ರಿಂದ ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿತ್ತು. ಓಕೆ ಸರ್, ನಿಮ್ಗೆ ಆಕ್ಟಿಂಗ್ ಅನ್ನೋದು ಹೊಸ್ತಲ್ಲ, ಬಟ್ ಈ ಒಂದು ಪಾತ್ರನ ಫಸ್ಟ್ ಯಾರು ಅಪ್ರೋಚ್ ಮಾಡಿದ್ರು ಅಂತ? ಮನ್ಸೂರಿ ಅವರೇ ಅಪ್ರೋಚ್ ಮಾಡಿದ್ದು. ನನಗೆ ಅವರು ಮುಂಚಿನಲ್ಲೂ ಪರಿಚಯ. ನಾವಿಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು. ಅವರು ನನಗೆ ಸೂಪರ್ ಸೀನಿಯರು ಕಾಲೇಜಲ್ಲಿ. ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂತ ಒಂದು ಆರ್ಟ್ ಕಾಲೇಜ್ ಇದೆ, ಗೊತ್ತಿಲ್ಲದಿರೋರಿಗೆ. ಅಲ್ಲಿ ನಾನು ಆರ್ಟ್ ಹಿಸ್ಟ್ರಿ ಓದ್ತಿದ್ದೆ, ನನ್ನ ಸೂಪರ್ ಸೀನಿಯರ್ ಆಗಿ ಅವರು ಆರ್ಟ್ ಹಿಸ್ಟ್ರಿ ಓದಿದ್ರು. ಸೊ ಅಲ್ಲಿ ಕಾಲೇಜ್ ಟೈಮಲ್ಲೂ ನಾನು ನಾಟಕಗಳೆಲ್ಲ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಸುಮಾರು ಸತಿ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಹೇಗಿತ್ತು ಅಂದರೆ, ಸಿನಿಮಾ ಮಾಡ್ತೀಯ ಅಂದರೆ ನಾನು ಇಲ್ಲ, ನಂಗೆ ನಾಟಕನೇ ಮಾಡಬೇಕು ಅನ್ನೋ ಥರ ಇದ್ದೆ. ನಾನು ಇಂಟ್ರೆಸ್ಟೇ ಇರಲಿಲ್ಲ ಸಿನಿಮಾ ಹೋಗಬೇಕು. ಅದೇನೋ ಪ್ಯೂರ್ ಆರ್ಟಿಸ್ಟ್ ಅಂತ ಒಂದು ಎಲ್ರಿಗೂ ಅದು ಇರುತ್ತೆ ಅಂತ ಅನಿಸುತ್ತೆ. ಎಸ್ಪೆಷಲಿ ನೀವು ಆರ್ಟ್ ಫೀಲ್ಡಿಗೆ ಇಳಿದ್ರೆ ಅದು ಏನೋ ಅದೊಂದು ಒಂಥರ ಕಾಟ ಕೊಡೋ ವಿಷಯ. ಸೊ ಅದಿತ್ತು, ನನಗೂ ಇತ್ತು. ಆವಾಗ ಅಫ್ಕೋರ್ಸ್ ವರ್ಕ್ ಮಾಡೋದಕ್ಕಾಗಿಲ್ಲ ನನಗೆ. ಸುಮಾರು ಬರೀ ಎಲ್ಲೋ ಒಂದೆರಡು ಶಾರ್ಟ್ ಫಿಲ್ಮ್ಸು ಆ ಥರ ಮಾಡಿಕೊಂಡು ಮುಗಿಸ್ಕೊಂಡಿದ್ದೆ. ನನಗೆ ಥಿಯೇಟರ್ ಅಂದರೆ ತುಂಬ ಆಸಕ್ತಿ ಇತ್ತು. ಸೊ ಅದರಲ್ಲೇ ಮುಳುಗಿ ಹೋಗಿದ್ದೆ. ಆವಾಗಲಿಂದನೂ ನನಗೆ ಪರಿಚಯ. ಸೊ ಅವರು ನನ್ನ ಮೊದಲನೇ ನಾಟಕ ಸಿವಿಲೈಸೇಷನ್ ಅಂತ ನಮ್ಮ ಕಾಲೇಜ್ಗೆ ಅಂತ ಒಂದು ನಾಟಕ ಮಾಡಿದ್ರಿ. ಅದು ಸುಮಾರು ವಿಷಯಗಳಿದೆ ಆ ಒಂದು ನಾಟಕದಲ್ಲಿ, ವರ್ಕ್ ಆಗದೇ ಇರೋವಂಥ ವಿಷಯಗಳು. ಆ್ಯಂಡ್ ನನಗಿನ್ನೂ ಜ್ಞಾಪಕ ಇದೆ, ಮನ್ಸೂರೇ ಫಸ್ಟ್ ರೋ ಅಲ್ಲ, ಐ ಥಿಂಕ್ 2ನೇದೋ 3ನೇದೋ ರೋನಲ್ಲಿ ಕೂತಿದ್ರು. ಆ್ಯಂಡ್ ಅದೇ ನಾಟಕದಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ, ಕಾಲೇಜ್ ಸೀನಿಯರ್ ಅವನು. ಆ್ಯಂಡ್ ಯಾವುದೋ ಕಾರಣಕ್ಕೆ ಅವನು ಆ್ಯಕ್ಟರ್ ಅಲ್ಲ, ಆ್ಯಕ್ಟರ್ ಆಗಬೇಕು ಅಂತ ಅವನಿಗೆ ಆಸಕ್ತಿನೂ ಇರಲಿಲ್ಲ. ಬಟ್ ಅವನ್ನ ಕೂರಿಸಿದ್ವಿ, ಈ ಒಂದು ಪಾತ್ರ ನೀನೇ ಮಾಡಬೇಕು ಅಂತ. ಬೋಟ್ ಇತ್ತೊಂದು, ಓಕೆ. ಆ ಬೋಟಲ್ಲಿ ನಾನು ಆ ಕಡೆ ಇದ್ದೀನಿ, ಇವನು ಈ ಕಡೆ ಇದ್ದಾನೆ. ನನಗೆ ನನ್ನ ಡೈಲಾಗ್ಸ್ ಗೊತ್ತಿದೆ, ಕೆಲವೊಂದು ಡೈಲಾಗ್ಸ್ ಅವತ್ತೇ ಸಿಕ್ಕಿರೋ ಅಂಥ ವಿಷಯ ಕೂಡ. ಬಟ್ ಓಕೆ, ನನಗೆ ಹೆಂಗೂ ಕಲ್ತ್ಕೊಂಡಿದ್ದೀನಿ, ನಾನು ಮಾಡ್ತಿದ್ದೀನಿ. ಈ ವ್ಯಕ್ತಿ ಅವನಿಗೆ ಡೈಲಾಗ್ಸ್ ಕಲ್ತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಅವನೇನು ಮಾಡಿದ್ದಾನೆ, ಫುಲ್ಲು ಏನು ಬುಕ್ಕನ್ನೇ ಸ್ಕ್ರಿಪ್ಟ್ ಅಂತ ಏನು ಮಾಡಿದ್ವೋ ಅದನ್ನು ಬೋಟ್ ಒಳ್ಳೆ ಕಾಣಿಸ್ದೇ ಇರೋಂಗೆ ಯಾರಿಗೂ ಇಲ್ಲಿ ಇಟ್ಕೊಂಡಿದ್ದಾನೆ, ಜೆರಾಕ್ಸ್ ಕಾಪಿ ಥರ ಇಲ್ಲಿ ಇಟ್ಕೊಂಬಿಟ್ಟು ಡೈಲಾಗ್ಸನ್ನ ಇಲ್ಲೇ ನೋಡ್ಕೊಂಡು ಅವ್ನು ಮಾತಾಡ್ತಿದ್ದಾನೆ. ಬಟ್ ಅದರಿಂದ ಹಂಗೆ ಅವ್ನು ಮಾಡ್ತಿದ್ದಿತ್ತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ, ಅವನು ಅದನ್ನ ಹಿಂಗೆ ನೋಡ್ಕೊಂಡು ಅದನ್ನ ಓದ್ಕೊಂಡು ಮಾಡ್ತಿರೋದ್ರಿಂದ ವಾಲ್ಯೂಮು ಆ ಕಡೆಗೆ ಹೋಗ್ತಾನೆ ಇಲ್ಲ. ಸೊ ವಾಲ್ಯೂಮ್ ಕಂಪ್ಲೀಟಾಗಿ ಇಲ್ಲೇ ಇದೆ. ಸೀನ್ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ನನಗೆ ಇನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಯಾವುದೋ ಒಂದು ವಾಯ್ಸು ಆಡಿಯನ್ಸಿಂದ, ವೆಂಕಿ ಜೋರಾಗಿ ಮಾತಾಡೋ, ನಮ್ಮ ಪ್ರೀತಿಯ ಮನ್ಸೂರಿ. ಒನ್ ಆಫ್ ದ ಬೆಸ್ಟ್ ಮೆಮರೀಸ್ ಥಿಯೇಟರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾನು ಇದುವರೆಗೂ ಅದನ್ನ ಜ್ಞಾಪಿಸ್ಕೊಂಡು ನಗ್ತಾನೆ ಇರ್ತೀನಿ. ಅವ್ರ ಜೊತೆ ಅಫ್ಕೋರ್ಸ್ ಅವ್ರಿಗೆ ಗೊತ್ತಿದೆ, ಅವರೇ ತಾನೇ ಇದ್ದಿದ್ದು. ಸೊ ಅಲ್ಲಿಂದ ನಮಗೆ ಒಬ್ರಿಗೊಬ್ರು ಪರಿಚಯ. ಸೊ ಈ ಕಥೆ ಐ ಥಿಂಕ್ ಆಲ್ಮೋಸ್ಟ್ ಫೈನಲ್ ಡ್ರಾಫ್ಟ್ವರೆಗೂ ರೆಡಿ ಆಗಿತ್ತು ಅಂತ ಕಾಣುತ್ತೆ. ಅದಾದ ನಂತರ ನನಗೆ ಫೋನ್ ಮಾಡಿದ್ದು. ಅದಕ್ಕೆ ಮುಂಚೆನೇ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು ಇವ್ರಿಗೂ ಒಟ್ಟಿಗೆ. ಬಟ್ ಕೋವಿಡ್ ಟೈಮಲ್ಲಿ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದು, ಆಗಿರಲಿಲ್ಲ. ಸೊ ಇನ್ ಅ ಬಿಗ್ ವೇ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಸಿಕ್ತು. ಅಟ್ ದ ಸೇಮ್ ಟೈಮ್ ನಮ್ಮ ಭಾಷೆನಲ್ಲಿ, ಕನ್ನಡದಲ್ಲಿ ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನನಗೆ ಇಷ್ಟವಾದಂಥ ಒಂದು ಕಥೆನ ಅದರಲ್ಲಿ ಒಂದು ಪಾತ್ರ ಮಾಡೋದಕ್ಕೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟೆಡ್. ನೀವು ಇಷ್ಟವಾದ ಕತೆ ಮೂಲಕ ಲಾಂಚ್ ಆಗ್ತಾ ಇದ್ದೀರಾ? ಹೌದು, ಎಕ್ಸಾಕ್ಟ್. ಅದು ಆ ಆಪರ್ಚುನಿಟಿ ತುಂಬ ಕಡಿಮೆ ಜನಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆರಿ ಎಕ್ಸೈಟೆಡ್. ನೀವು ಕತೆ ಚಾಯ್ಸ್ ಮಾಡ್ಬೇಕಾದ್ರೆ, ಲೈಕ್ ನೀವು ಹೇಳಿದಾಗೆ ಮನ್ಸೂರಿ ಅವರು ಆಲ್ರೆಡಿ ನಿಮ್ಗೆ ಪರಿಚಯ ಇರೋದ್ರಿಂದ ನೀವು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತೀರಾ ಅಥವಾ ಕಥೆಗೆ ಪ್ರಾಮುಖ್ಯತೆ ಕೊಡ್ತೀರಾ ಅಂತ? ಕೆಲವೊಬ್ರು ಆರ್ಟಿಸ್ಟ್ ಆಗಿ ನೀವು ಆಲ್ರೆಡಿ ಅವ್ರ ಬಗ್ಗೆ ಒಂಚೂರು ಗೊತ್ತಿರುತ್ತೆ. ಇವಾಗ ಮನ್ಸೂರಿ ಅಂದರೆ ಅವ್ರು ಮಾಡಿರೋವಂಥ ಸಿನಿಮಾಗಳು ಇರ್ಬೋದು, ಅವರ ಯೋಚನೆಗಳಾಗಿರ್ಬೋದು. ಈವನ್ ಆಸ್ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಅಂದರೆ ಯಾವ ಥರ ಅಂದರೆ, ಒಂದು ರೀತಿಯ ಆರ್ಟ್ ಆಗಲಿ ಅಥವಾ ಒಂದು ರೀತಿಯ ಕವನಗಳಾಗಲಿ ಇಷ್ಟಪಡುವಂಥ ಫ್ರೆಂಡ್ಸು. ಸೊ ನಾವು ಮಾತಾಡಬೇಕಾದ್ರೂ ಕೆಲವೊಂದು ವಿಚಾರಗಳನ್ನ ಹಿಡ್ಕೊಂಡು ಮಾತಾಡ್ತೀವಿ. ಆ ಥರ ಫ್ರೆಂಡ್ಶಿಪ್ ನಮ್ಮದು. ಬಾ ಹೋಗಿ ಅಲ್ಲೊಂದು ಟೀ ಕೊಡ್ಕೊಂಡು ಬರೋಣ, ಆ ಥರ ಫ್ರೆಂಡ್ಶಿಪ್ ಇಲ್ಲ ನಮ್ಮದು. ಇನ್ನೂ ಬೇರೆ ಏನೋ ಒಂಥರ ಫ್ರೆಂಡ್ಶಿಪ್ಪು.
ಸೊ ಈ ಥರ ಫ್ರೆಂಡ್ಶಿಪ್ಪಲ್ಲಿ ಐ ಥಿಂಕ್ ನಿಮಗೆ ಆಲ್ರೆಡಿ ಗೊತ್ತಿರತ್ತೆ, ಒಂದು ಸೇಫ್ಟಿ ಅನ್ನೋದು ಫೀಲ್ ಆಗುತ್ತೆ. ಬಿಕಾಸ್ ಗೊತ್ತು ಇವರು ಈ ಥರ ಒಂದು ಕಾನ್ಸೆಪ್ಟನ್ನು ಟಚ್ ಮಾಡಿದಾಗ ಅವರ ವರ್ಲ್ಡ್ಗೆ ಸೇರಿದ ಹಾಗೇ ಕಥೆನ ಕ್ರಿಯೇಟ್ ಮಾಡೋದಲ್ಲದೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಒಂದು ಆಲ್ರೆಡಿ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿದ್ದಾಗ ಅದನ್ನು ನೀವು ಟ್ರಸ್ಟ್ ಮಾಡ್ತೀರಾ. ಬಿಕಾಸ್ ಗೊತ್ತು ಈ ಥರದ್ದೇ ಒಂದು ಪ್ರೆಸೆಂಟೇಷನ್ ಬರುತ್ತೆ, ಈ ಕ್ಯಾರೆಕ್ಟರ್ಸ್ನ ಹೀಗೆ ಟ್ರೀಟ್ ಮಾಡ್ತಾರೆ, ಇಷ್ಟೇ ಸೆನ್ಸಿಟಿವಿಟಿ ಇರುತ್ತೆ ಸಿನಿಮಾನಲ್ಲಿ, ಡೈಲಾಗ್ ಜೊತೆ ಆಗಲಿ, ಕ್ಯಾರೆಕ್ಟರ್ಸ್ ಜೊತೆ ಆಗಲಿ, ಸೀನ್ಸ್ ಜೊತೆ ಆಗಲಿ. ಸೊ ತುಂಬ ಯೋಚನೆ ಮಾಡುವಂಥ ವಿಷಯನೇ ಅಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ. ಅಂಡ್ ಮ್ಯಾಮ್, ನೀವು ಒಂದಷ್ಟು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ರಿ, ಈ ಸಿನಿಮಾದಿಂದ ಒಂದಷ್ಟು ಕಲ್ತಿದ್ದೀನಿ ಅಂತ. ಏನ್ ಕಲ್ತಿದ್ದೀರಾ ಅಂತ? ಈ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಾನು ಮಾಡಿದ ರುದ್ರಗರುಡಪುರಾಣ, ಅಲ್ಲಿಗೂ ಇಲ್ಲಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ಅಥವಾ ನಂದು ಸ್ಪೇಸ್ ಆಗಿರ್ಬೋದು, ಅಥವಾ ನಂದು ಆ್ಯಕ್ಟಿಂಗ್ ತೋರಿಸಿರೋದಾಗಿರ್ಬೋದು. ಸೊ ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ಇಡೀ ಸಿನಿಮಾದಲ್ಲಿ ಒಂದು ಮೇಯ್ನ್ ಹೀರೋಯಿನ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ಕ್ಯಾರೆಕ್ಟರ್ನ ಚೆನ್ನಾಗಿ ತೋರಿಸ್ಬೇಕು, ಆ್ಯಂಡ್ ಪ್ಲಸ್ ನನ್ನಲ್ಲಿರೋ ಟ್ಯಾಲೆಂಟ್ನ ಹೊರಪಡಿಸ್ಬೇಕು ಅನ್ನೋದೊಂದು ನನಗೆ ತುಂಬ ಆಸೆ ಇತ್ತು. ಸೊ ಅದೇ ಟೈಮಿಗೆ ಮಂಜೂರಿ ಸರ್ ಫಿಲ್ಮ್ ಸಿಕ್ಕಿದಾಗ ಅದೊಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿದ್ದು ಪ್ರಿಪರೇಷನ್ ಆಗಿರ್ಬೋದು, ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿಷಯಗಳು ಅರ್ಥ ಆಗ್ತಿರ್ಲಿಲ್ಲ ನನಗೆ. ಸೊ ಅದನ್ನು ಕಲ್ತಿದ್ದು ಟೈಮ್ ಆಗಿರ್ಬೋದು, ಅಥವಾ ಇವರೆಲ್ಲರದ್ದು ಸಪೋರ್ಟ್ ಆಗಿರ್ಬೋದು. ಒಂದೊಂದು ಸಲ ಶೂಟಿಂಗಿಗೆ ಹೋದಾಗ ತುಂಬ ದೂರ ಹೋದಾಗ ಕೆಲವೊಂದು ಸೀನ್ಸು ನನಗೆ ಹೇಗೆ ಹೇಳೋದು, ಸರ್ ನೋಡ್ತೀಯಾರ ಅದಕ್ಕೆ ಎಲ್ಲಿ ಸೀನ್ ಬಗ್ಗೆ ಬಾಯಿ ಬಿಡ್ತಾರೆ? ಸೊ ಅಲ್ಲಿ ಹೋದಾಗ ಕೆಲವೊಂದು ಸೀನ್ಸ್ ನಾವು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಬೇಕಾಗಿತ್ತು. ನಾವು ಇವಾಗೇನು ಕಮರ್ಷಿಯಲ್ ಮೂವಿನಲ್ಲಿ ಮಾಡ್ತೀವಿ ಆ್ಯಕ್ಟಿಂಗು, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ತುಂಬಾ ರಿಯಲಿಸ್ಟಿಕ್ ಆಗಿ ಸೆನ್ಸಿಬಲ್ ಆಗಿ ಮಾಡೋದಂತ ಇರುತ್ತೆ. ಅದು ಈಸಿ ಅಲ್ಲ. ನಾವೇನು ರಿಯಲಿಸ್ಟಿಕ್ ಮಾಡೋದಂದರೆ ಓಕೆ ಈಸಿ ಅಂತ ಹೇಳ್ಬೋದು. ಬಟ್ ನಮಗೆ ಆಲ್ರೆಡಿ ಡೈಲಾಗ್ ಗೊತ್ತಿರುತ್ತೆ. ಇವ್ರ ಎದುರುಗಡೆ ಬಂದ್ಬಿಟ್ಟು ನಿಂತಾಗ ಡೈಲಾಗ್ ಹೇಳಬೇಕು ಅಂದರೆ ಅದು ಅಷ್ಟು ಈಸಿಯಾಗಿ ಬರಲ್ಲ ರಿಯಲಿಸ್ಟಿಕ್ ಆಗಿ. ಅದೆಲ್ಲ ತುಂಬಾ ಸರ್ ತುಂಬಾ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ದಾರೆ. ನಿಮಗೂ ಕೂಡ. ದೂರ ತೀರಯಾನ ಅಂದಾಗ ಫುಲ್ ಕಂಪ್ಲೀಟ್ ನಮ್ಗೆ ಟೈಟಲ್ ಕೇಳಿದಾಗ್ಲೇ ಟ್ರಾವೆಲ್ ಅಂತಾನೆ ಅನ್ಸುತ್ತೆ. ಆ ಟ್ರಾವೆಲ್ ನಡುವೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಅನ್ಸುತ್ತೆ. ಸೊ ಈ ಟ್ರಾವೆಲ್ ಅಲ್ಲಿ ಹೋಲ್ ಟ್ರಾವೆಲ್ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ, ಮಿಡ್ಲಲ್ಲಿ ಆದಂತ ಕೆಲವೊಂದು ಅದ್ಭುತ ಅನುಭವಗಳನ್ನ ಶೇರ್ ಮಾಡ್ಕೋಬಹುದು? ಪ್ರತಿ ದಿನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಅಫ್ಕೋರ್ಸ್ ಕೆಲಸ ಮಾಡ್ತಿದ್ವಿ, ವರ್ಕಿಂಗ್ ಅವರ್ಸು ಜಾಸ್ತಿ ಇರ್ಬೋದಾಗಿತ್ತು, ಸುಸ್ತು ಎಲ್ರಿಗೂ ಆಗಿರ್ತಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಇರೋ ಜಾಗದ ಬ್ಯೂಟಿ ನೋಡ್ತಾ ಐ ಥಿಂಕ್ ಅದೆಲ್ಲ ಮರೆತು ಹೋಗಿ ಕೆಲಸ ಮಾಡ್ತಿದ್ವಿ. ಐ ಥಿಂಕ್ ಮೆಮೊರೇಬಲ್ ಮೂಮೆಂಟ್ ನನಗೆ ಇವಾಗ ತಲೆಗೆ ಬರ್ತಿರೋದು ಅಂದರೆ ಒಂದು ಜಾಗ, ಐ ಥಿಂಕ್ ಉಡುಪಿಯಲ್ಲಿ ಅನ್ಸುತ್ತೆ. ನಮ್ಮಿಬ್ಬರಿಗೂ ಅದೇ ಫೇವ್ರೆಟ್ ಸ್ಪೇಸ್. ಒಂದು ಶಾಟ್ ಇದೆ ಬಿಗಿನಿಂಗಲ್ಲಿ, ಟ್ರೈಲರಲ್ಲೇ ಇದೆ. ಬೋಟ್ ಒಂದು ಕಡೆ ಇದೆ, ಫುಲ್ಲು ಸಮುದ್ರದ ಒಳಗಡೆ ಒಂದೇ ಒಂದು ಬೋಟ್ ಕಾಣಿಸೋ ಒಂದು ಸೀನು ಇದೆ ಅಲ್ವಾ, ಅದು ಟ್ರೈಲರಲ್ಲಿ. ಆ ಜಾಗ, ಅದಕ್ಕೆ ಮುಂಚೆ ಒಂದು ಪೋರ್ಟ್ ಇದೆ. ಆ ಪೋರ್ಟಲ್ಲಿ ನಾವು ನಮ್ಮ ಶೂಟಿಂಗ್ ಸೆಟಪ್ಪನ್ನೆಲ್ಲ ಇಟ್ಟು ಆ ಬೋಟ್ ತೊಗೊಂಡು ಒಳಗಡೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದು. ಆ ಜಾಗದಲ್ಲಿ ಅವತ್ತಿನ ರಾತ್ರಿ ನಾವು ಇನ್ನೊಂದು ಕಡೆ ಎಲ್ಲಿಗೋ ಶೂಟ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಮಳೆ ಶುರು ಆಯಿತು. ಸರಿ, ಮಳೆ ಶುರು ಆಗ್ತಿದೆ, ಇವಾಗ ಇನ್ನೇನು ಶೂಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಸರಿ ಅಲ್ಲಿಗೆ ವಾಪಸ್ ಹೋಗೋಣ, ಅಲ್ಲಿ ಕೆಲವೊಂದು ಸೀಕ್ವೆನ್ಸ್ ಇದೆ, ಅದು ಮುಗಿಸ್ಕೊಳ್ಳೋಣ. ನಾವು ಗಾಡಿ ತೊಗೊಂಡು ಓಡಿದ್ವಿ, ಎಲ್ಲರೂ ಇಡೀ ಟೀಮು ಓಡ್ ಹೋಗಿ ಅಲ್ಲಿಗೆ ನಿಲ್ಲಿಸಿದ ತಕ್ಷಣ ಅಲ್ಲಿದ್ದದಕ್ಕೂ ಟ್ರಿಪ್ಪಲ್ಲು ಇಲ್ಲಿ ಮಳೆ ಶುರು ಆಯಿತು. ಮಳೆ, ಗುಡುಗು, ಸಿಡ್ಲು ಎಲ್ಲವೂ. ಆ್ಯಂಡ್ ಎಲ್ಲರೂ ಒಳಗಡೆ ಎಲ್ಲರೂ ಶೆಲ್ಟರ್ ತೊಗೊಂಡಿದ್ದೀವಿ. ಪೋರ್ಟ್ ಒಳಗಡೆ ಕೆಲವ್ರು ಇದ್ದಾರೆ, ಕಾರ್ ಒಳಗಡೆ ಕೆಲವ್ರು ಕೂತಿದ್ವಿ. ಆ ಟೈಮಲ್ಲಿ ಆ ಮಳೆ, ಆ ಗುಡುಗು, ಆ ಸಿಡ್ಲು ಎಷ್ಟು ಚೆನ್ನಾಗಿತ್ತು ಅಂದರೆ ಭಯ ಆಗ್ತಿತ್ತು, ಇಲ್ಲ ಅಂತಲ್ಲ. ಬಿಕಾಸ್ ಗಾಳಿನೂ ಅಷ್ಟೇ ರಭಸದಲ್ಲಿ ಬರ್ತಿತ್ತು, ಬೋಟೆಲ್ಲ ಹಂಗೆ ಆಗ್ತಿದೆ. ಬಟ್ ನಾವುಗಳು ಕಾರಲ್ಲಿ ಕೂತ್ಕೊಂಡು ಎಲ್ಲರೂ ಸಾಂಗ್ ಪ್ಲೇ ಮಾಡಿಕೊಂಡು ಚಿಲ್ ಮಾಡ್ತಾ ಇದ್ವಿ. ಶೂಟ್ ಅಂತೂ ಮಾಡ್ಲಿಕ್ಕಾಗಿಲ್ಲ. ಮೆಮೊರೇಬಲ್, ತುಂಬ ಮೆಮೊರೇಬಲ್. ಇದು ಸುಮಾರಿದೆ, 1-2 ಅಂತಲ್ಲ. ನನಗೆ ಟ್ರಾವೆಲ್ ಆ್ಯಂಡ್ ಮ್ಯೂಸಿಕ್ ಎರಡು ತುಂಬಾ ಇಷ್ಟ. ನಾನು ಪ್ರತಿದಿನ ಎಂಜಾಯ್ ಮಾಡಿದ್ದೀನಿ. ಬಟ್ ಒಂದು ಸೀನ್ ಮಾಡುವಾಗ ಮಾತ್ರ ನನಗೆ ಕಷ್ಟ ಆಯಿತು.
ನನಗೆ ಸಿಕ್ನೆಸ್ ಇರೋದು ರೀಸೆಂಟಾಗಿ ಗೊತ್ತಾಯಿತು ನನಗೆ. ನಾನು ಅಂದ್ಕೊಂಡಿದ್ದೆ ನಾನು ಆಮ್ ಅ ವಾಟರ್ ಪರ್ಸನ್, ನನಗೆ ನೀರಂದರೆ ಹೆಂಗೆ ಬೇಕಾದ್ರೂ ಇರ್ತೀನಿ, ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ. ಸಿಕ್ನೆಸ್ ಇರೋದು ಗೊತ್ತಾಗಿದ್ದು ತುಂಬ ರೀಸೆಂಟಾಗಿ. ಡೈ ಮಾಡಬೇಕಾಗಿತ್ತು ಒಳಗಡೆ. ಆವಾಗ ನನಗೆ ವಾಟರ್ ಪ್ರೆಷರಿಂದ ಆ್ಯಂಡ್ ಆಕ್ಸಿಜನ್ ನನಗೆ ಇದು ತೊಗೊಳಕ್ಕಾಗ್ದಿರೋದ್ರಿಂದ ತಲೆ ತಿರ್ಗಕ್ಕೆ ಶುರುವಾಗಿ ಒಳಗಡೆನೆ ವಾಮಿಟ್ ಮಾಡ್ತಾಯಿದ್ದೀನಿ ಫುಲ್ಲು ಕಂಟಿನ್ಯೂಸ್ ಆಗಿ. ಅವರು ಸೀನ್ ತಗೊಳ್ಳೋದಾಗ ಏನು ಅಂತ ಪಾಪ ಅವರಿಗೂ ಗೊತ್ತಾಗ್ತಾಯಿಲ್ಲ, ಅಷ್ಟು ವಾಮಿಟ್ ಮಾಡ್ತಾಯಿದ್ದೀನಿ, ತಲೆ ಸುತ್ತುತ್ತಾ ಇದೆ, ಉಸಿರಾಡೋಕ್ಕಾಗ್ತಿಲ್ಲ ನನಗೆ. ದೆನ್ ವಿ ಹ್ಯಾಡ್ ಟು ಕಮ್ ಔಟ್ ಅಲ್ಲಿಂದ. ಆವಾಗ್ಲೇ ಗೊತ್ತಾಗಿದ್ದು ನಿಮ್ಗೆ ಈ ತರ ಇದೆ ಪ್ರಾಬ್ಲಮ್ ಬ್ಯಾಕ್ ಗೊತ್ತಿತ್ತು, ಬಟ್ ನಾನು ಅನ್ಕೊಂಡಿದ್ದೆ ಅಲ್ಲಿ ಮೇ ಬಿ ಫುಡ್ ಪ್ರಾಬ್ಲಮ್ ಆಗಿರೋದಕ್ಕೆ ನಂಗೆ ಹಿಂಗಾಗಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಕ್ಲಾರಿಟಿ ಸಿಕ್ತು, ಸಿಕ್ನೆಸ್ ಇದೆ ನನಗೆ. ಓಕೆ. ಅಂಡ್ ಸರ್, ನಿಮ್ಗೆ ನೀವು ಆಗ್ಲೇ ಹೇಳಿದ್ರಿ ಒಂದಷ್ಟು ನಾಟಕಗಳನ್ನು ಮಾಡಿದೀರಾ ಅಂತ. ಅಲ್ಲಿ ಅಂದ್ರೆ ಏನ್ ಡಿಫ್ರೆನ್ಸ್ ಏನಿದೆ ಅಲ್ಲಿ ನೀವು ನಾಟಕ ಮಾಡೋದಕ್ಕೂ ಇಲ್ಲಿ ಆಕ್ಟಿಂಗ್ ಡಿಫ್ರೆನ್ಸ್ ಏನಿದೆ? ಸುಮಾರು ವ್ಯತ್ಯಾಸಗಳಿವೆ, ಬಟ್ ಆ್ಯಕ್ಟಿಂಗಲ್ಲಿ ಅಷ್ಟೊಂದು ವ್ಯತ್ಯಾಸ ಇದೆ ಅಂತ ನನಗೆ ಆ್ಯಕ್ಚುಲಿ ಅನ್ಸೋದಿಲ್ಲ. ಇತ್ತೀಚೆಗೆ ಎಸ್ಪೆಷಲಿ ಇನ್ನೂ ಜಾಸ್ತಿ ಅನ್ಸೋದಕ್ಕೆ ಶುರು ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ. ಒಂದು, ಇವಾಗ ಆಡಿಯನ್ಸ್ ಆಗಿ ಸುಮಾರು ವ್ಯತ್ಯಾಸಗಳಿವೆ. ಇಲ್ಲಿ ನೀವು ಶೂಟ್ ಮಾಡ್ತೀವಿ, ಎಡಿಟ್ ಆಗಿ ಕೊನೆಗೆ ಅದು ಥಿಯೇಟರ್ಸಲ್ಲಿ ರಿಲೀಸ್ ಆಗುತ್ತೆ, ಜನ ಬಂದು ನೋಡ್ತಾರೆ. ನಾವಲ್ಲಿ ಜನರ ಮುಂದೆ ಅವ್ರ ರಿಯಾಕ್ಷನ್ಸ್ ನೋಡೋದಕ್ಕೆ ಇಲ್ಲದೇ ಇರಬಹುದು. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಏನು ಯೋಚನೆಗಳು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಥಿಯೇಟ್ರಲ್ಲಿ ಅದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಅಲ್ಲಿ ಆಫ್ಕೋರ್ಸ್ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ ಆ್ಯಂಡ್ ಒಂದೇ ಆ ಒಂದು 2 ಗಂಟೆ ಕಾಲ ಪರ್ಫಾರ್ಮೆನ್ಸ್ ಮಾಡಿ ಅಲ್ಲಿಗೆ ಮುಗಿಯುತ್ತೆ. ಮತ್ತು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮತ್ತೆ ಶುರು ಮಾಡ್ಬೋತೀವಿ. ಇಲ್ಲಿ ಹಾಗಿಲ್ಲ. ಇಲ್ಲಿ ಅಫ್ಕೋರ್ಸ್ 1 ತಿಂಗಳಾಗಲಿ 2 ತಿಂಗಳಾಗಲಿ ಕಂಟಿನ್ಯೂಸ್ ಆಗಿ ಪಾರ್ಟ್ಸು ಸಣ್ಣ ಸೀನ್ಸು ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಅದು ಕೊನೆಗೆ ಫೈನಲಾಗಿ ಬರುತ್ತೆ. ಇದೆಲ್ಲ ಡಿಫ್ರೆನ್ಸಸ್ಸು. ಬಟ್ ಆ್ಯಕ್ಟರ್ ಆಗಿ ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಅಲ್ಲಿ ಬಿಗಿನಿಂಗಲ್ಲಿ ಅನ್ನಿಸ್ತಿತ್ತು ನನಗೆ ತುಂಬಾ ವ್ಯತ್ಯಾಸಗಳಿವೆ ಥಿಯೇಟರ್ಗೂ ಸಿನಿಮಾಗೂ ಅಂತ ಅನಿಸೋದು. ಬಟ್ ಇವಾಗ ಕೆಲವೊಂದು ಸಿನಿಮಾಗಳು ಮಾಡೋದಾದಮೇಲೆ ಆ ಡಿಫ್ರೆನ್ಸಸ್ ನನಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಬಿಕಾಸ್ ಥಿಯೇಟ್ರಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಡಿಪೆಂಡ್ ಆಗೋದು ನನ್ನ ಇಮ್ಮಿಡಿಯೇಟ್ ಜನರ ಮೇಲೆ. ಬೇರೆ ಆ್ಯಕ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಯಾರ್ಯಾರು ಅಲ್ಲಿದ್ದಾರೋ, ನಮ್ಮ ರಿಹರ್ಸಲ್ಸ್ ನಡೀತಿರ್ಬೇಕಾದ್ರೆ ಯಾರು ನಮ್ಮ ಜೊತೆ ಇರ್ತಾರೋ ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಆ್ಯಂಡ್ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಆ ಒಂದು ಪ್ರೆಸೆನ್ಸ್ನ ತರೋದಕ್ಕಾಗಲಿ, ಎಂಜಾಯ್ ಮಾಡೋದಕ್ಕಾಗಲಿ ಆ ಮೂಮೆಂಟನ್ನು. ಓಕೆ, ಸಿನಿಮಾದಲ್ಲಿ ಅದಾಗೋದು ಕಷ್ಟ ಅಂತ ಅನಿಸ್ತಿತ್ತು ಬಿಗಿನಿಂಗಲ್ಲಿ. ಬಿಕಾಸ್ ಜನ ಇದ್ದಾರೆ, ಬಟ್ ಒಟ್ಟಿಗೆ ಕೆಲಸ ಮಾಡೋ ಫೀಲಿಂಗ್ ಬರೋದು ಸ್ವಲ್ಪ ಕಷ್ಟದ ಕೆಲಸ. ಬಿಕಾಸ್ ಎಲ್ರದ್ದು ಬೇರೆ ಬೇರೆ ಕೆಲಸಗಳಿರುತ್ತೆ, ಎಲ್ಲರೂ ಒಟ್ಟಿಗೆ ಒಂದೇ ಕೆಲಸ ಮಾಡ್ತಿಲ್ಲ. ಎಲ್ಲರೂ ಆ್ಯಕ್ಟರ್ಸ್ ಅಲ್ಲ, ಕೆಲವರು ಟೆಕ್ನಿಷಿಯನ್ಸು, ನಾನು ಆ್ಯಕ್ಟರು, ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟು. ಬಟ್ ಹೋಗ್ತಾ ಐ ಥಿಂಕ್ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಒಂದು ಐ ಥಿಂಕ್ ಏನೋ ಒಂದು ಹೊಸತನ ಡೆವಲಪ್ ಆಯಿತು ನನಗೂ ಕೂಡ. ಒಂದು ಟೀಮ್ ಅಂದರೆ ಥಿಯೇಟ್ರಲ್ಲಿ ಹೇಗೆ ನಾವೆಲ್ಲ ಒಂದೇ ಟೀಮ್ ಆಗಿರ್ತಿದ್ವಿ ಅದೇ ಥರ ನೋಡೋದಕ್ಕೆ ಸಿಕ್ತು. ಎಸ್ಪೆಷಲಿ ಈ ಫಿಲ್ಮಲ್ಲಿ ಐ ಥಿಂಕ್ ವಿ ವರ್ ಆಲ್ ಒನ್ ಸಿಂಗಲ್ ಟೀಮ್. ಸೊ ಅದು ಸಿಕ್ಕಿದ ತಕ್ಷಣ ನಿಮಗೆ ಗೊತ್ತು, ಎಲ್ರಿಗೂ ಇರೋ ಪ್ರೀತಿನೂ ಗೊತ್ತು, ಎಲ್ರಿಗೂ ಯಾರಿಗೆ ಆ ಟೈಮಲ್ಲಿ ನೀನು ಮಾಡಿದ್ಯಾ ಇಲ್ವಾ ಅಂತ ಅಲ್ಲಿ ಇಮಿಡಿಯೇಟಾಗಿ ರಿಯಾಕ್ಷನ್ ಸಿಗುತ್ತೆ ಬೇರೆ ಆ್ಯಕ್ಟರ್ ಜೊತೆ ಥಿಯೇಟರಲ್ಲಿ. ಇಲ್ಲಿ ನಿಮಗೆ ಮೇಕಪ್ ಆರ್ಟಿಸ್ಟೇ ಆಗಿರ್ಬೋದು, ಆ ಪ್ರೀತಿನಲ್ಲಿ ಹೇಳೋದಿದೆಯಲ್ಲ, ಇಲ್ಲ ಇನ್ನೊಂದು ಚೂರು ತೊಗೋಬೋದಾಗಿತ್ತು ಅಂತ ಹೇಳ್ತಾರೆ. ಅದು ಬರೋದು ಒಂದು, ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇರಬೇಕು, ನಿಮಗೂ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇರಬೇಕು, ಇಬ್ರಿಗೂ ಆ ಭರವಸೆ ಕೂಡ ಇರಬೇಕು. ಅದೆಲ್ಲ ಸಿಕ್ತು ನನಗೆ. ಸೊ ನನಗೆ ಆ್ಯಕ್ಚುಲಿ ಅಷ್ಟೊಂದು ಡಿಫ್ರೆನ್ಸ್ ಅಂತ ಇವಾಗ ಹೋಗಿದೆ ಆಲ್ಮೋಸ್ಟ್. ಬಟ್ ರಂಗಭೂಮಿ ಕಲಾವಿದರಿಗೆ ಸಿನಿಮಾದಲ್ಲಿ ಅಂದ್ರೆ ಅವಕಾಶ ಸಿಗಲ್ಲ ಅಥವಾ ಇಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮಾತಿದೆ, ಅದು ಎಷ್ಟರ ಮಟ್ಟಿಗೆ ನಿಜ ಅಂತ? ನಾವು ಐ ಥಿಂಕ್ ರೀಸೆಂಟಾಗಿ ಯಾರೋ ಒಬ್ಬರು ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಅವನು ಕೂಡ ಆ್ಯಕ್ಟರು. ಅವನು ಇದೇ ಥರ ಏನೋ ಒಂದು ವಿಷಯ ಹೇಳ್ತಿದ್ದ. ಆ್ಯಕ್ಟರ್ಸು ಸುಮಾರು ಜನ ಇದ್ದಾರೆ, ಬಟ್ ಲಕ್ ಸಿಗೋದು ತುಂಬ ಕಡಿಮೆ ಜನಕ್ಕೆ ಅನ್ನೋದು ಕರೆಕ್ಟು. ಲಕ್ ಎಲ್ರಿಗೂ ಸಿಗೋದಿಲ್ಲ, ಅದಕ್ಕೆ ಅದನ್ನ ಲಕ್ ಅಂತ ನಾವು ಕರಿತೀವಿ, ಕರೆಕ್ಟಾ? ಇವಾಗ ಬ್ಯಾಂಕರ್ಸಲ್ಲಿ ಎಷ್ಟು ಜನ ಲಕ್ಕಿ ಆಗಿದ್ದಾರೆ ಅಂತ ನನ್ನ ಪ್ರಶ್ನೆ ಅಲ್ವಾ? ಎಲ್ಲರೂ 9 to 5 ಕೆಲಸ ಮಾಡ್ತಾರೆ, ಏನೋ ಒಂದು ಇರುತ್ತೆ, ಅದನ್ನು ಅವ್ರು ಮಾಡ್ತಿದ್ದಾರೆ. ಏನು ಕೆಲಸ ಅಂತ ನಮಗೂ ಗೊತ್ತಿಲ್ಲ, ನಾವು ಬ್ಯಾಂಕರ್ಸ್ ಆಗಿಲ್ಲದೆ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ನನಗನ್ಸೋದು ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ನಮಗೆ ಸುಮಾರು ಕೆಲಸಗಳಿರ್ತವೆ, ಬಟ್ ನಾವು ಕಾಯ್ತಿರೋದು ಒಂದು ಆಪರ್ಚುನಿಟಿಗೆ ಮಾತ್ರ. ಯಾರೋ ಒಬ್ಬರು ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ನನ್ನ ಕರೀಲಿ, ಅಥವಾ ಒಂದು ಆಡಿಷನಲ್ಲಿ ನಾನು ಸೆಲೆಕ್ಟ್ ಆಗಬೇಕು ಹೀರೋ ಆಗಿ. ಬಟ್ ಅದು ಹಂಗಾಗೋದು ಬೇಕಿಲ್ಲ ನನಗೆ ಎಸ್ಪೆಷಲಿ ಇವಾಗ ಇತ್ತೀಚೆಗೆ ಇನ್ನೂ ಜಾಸ್ತಿ ಮಟ್ಟಕ್ಕೆ ಒಂದು ಅರ್ಥ ಆಗ್ತಿರೋದು, ನನ್ನ ಒಂದು ವಾಯ್ಸ್ ಇದೆ,
ನನ್ನ ಒಂದು ಆರ್ಟ್ ಬಗ್ಗೆ ಒಂದು ಕಾನ್ಸೆಪ್ಟ್ ಇರಬಹುದು, ನಾನು ಪ್ರೀತಿನ ಹೇಗೆ ನೋಡ್ತೀನಿ ಅನ್ನೋ ಒಂದು ವಿಷಯ ಇರಬಹುದು, ಗಲಾಟೆನ ಹೇಗೆ ನೋಡ್ತೀನಿ ಅನ್ನೋ ಒಂದು ವಿಷಯ ಇರಬಹುದು, ಸಾಮಾಜಿಕ ಇಶ್ಯೂಸ್ ಆಗಿರಬಹುದು. ಇದರಲ್ಲಿ ನನ್ನ ಪರ್ಸ್ಪೆಕ್ಟಿವ್ ಏನು ಅನ್ನೋದಿರ್ಬೋದು. ಅದ್ರ ಮೇಲೆ ಕೂತ್ಕೊಂಡು ನೀವೇ ಒಂದು ಸಿನಿಮಾ ಮಾಡ್ಬೋದು. ಯಾಕೆ ಮಾಡೋದಕ್ಕಾಗಲ್ಲ? ಆ್ಯಕ್ಟರ್ಸ್ ಆಗಿ ನಾವು ಯಾಕೆ ಕಾಯ್ತಾ ಇದ್ದೀವಿ? ರಂಗಭೂಮಿ ಕಲಾವಿದರು ಅವರಿಗೆ ಇನ್ನಷ್ಟು ಜಾಸ್ತಿ ಗೊತ್ತಿದೆ. ಆ್ಯಕ್ಟಿಂಗ್ ಬಗ್ಗೆ ಇರಬಹುದು, ಅಥವಾ ಒಂದು ಪೊಯಿಟ್ರಿನ ಹೇಗೆ ಸಿನಿಮಾಗೆ ತರೋದು ಅನ್ನೋದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಬಟ್ ಅವ್ರು ಇನ್ಯಾರೋ ಬಂದು ಅವ್ರಿಗೆ ಆ ಸಪೋರ್ಟ್ ಮಾಡಲಿ ಅಂತ ಕಾಯ್ತಿರ್ತೀವಿ, ಇನ್ಕ್ಲೂಡಿಂಗ್ ಮೀ. ಸುಮಾರು ವರ್ಷ ನಾನು ಹಾಗೆ ಕಾಯ್ತಿದ್ದೆ. ಬಟ್ ಇವಾಗ ನನಗೆ ಅನ್ನಿಸ್ತಿರೋದು, ನನಗೆ ಗೊತ್ತಿರೋ ಸುಮಾರು ಡೈರೆಕ್ಟರ್ಸ್ ಇದ್ದಾರೆ, ನನಗೆ ಗೊತ್ತಿರೋ ಸುಮಾರು ಜನ ರೈಟರ್ಸ್ ಇರ್ತಾರೆ, ನನಗೆ ಗೊತ್ತಿರೋ ಸುಮಾರು ಜನ ಆ್ಯಕ್ಟರ್ಸ್ ಇರ್ತಾರೆ. ಅವರು ನಂತರನೇ ಕೂತ್ಕೊಂಡು ಕಾಯ್ತಿದ್ದಾರೆ. ನಾನು ಏನಕ್ಕೆ ಅವ್ರ ಜೊತೆ ಕೆಲಸ ಮಾಡಬಾರ್ದು? ನಾನು ಏನಕ್ಕೆ ಬನ್ನಿ, ಆಯಿತು, ಏನು ಕ್ಯಾಮ್ರಾ ಬೇಕಾ? ಸರಿ, ಯಾರೋ ಒಬ್ಬರು ಫ್ರೆಂಡ್ ಗೊತ್ತಿದ್ದಾರೆ, ತೊಗೊಂಡು ಬರೋಣ, ಕ್ಯಾಮ್ರಾ ತೊಗೊಂಡು ನನಗೆ ಒಂದು ಕತೆ ಮಾಡೋಣ. ಕತೆ ಮಾಡ್ಬೇಕು ತಾನೆ, ಮಾಡೋಣ. ನಮ್ಮ ಕೈಲಿ ಹೇಗಾಗತ್ತೋ ಮಾಡೋಣ. ಅದನ್ನು ಜನ ನೋಡ್ತಾರೆ. ಯಾಕೆ ನೋಡೋದಿಲ್ಲ? ನೀವು ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನೋಡ್ತಾರೆ. ನಾನು ಹೇಳ್ತಿರೋದು ಪ್ರೊಡಕ್ಷನ್ ವ್ಯಾಲ್ಯೂ ಅಂತಲ್ಲ, ಕಾನ್ಸೆಪ್ಚುವಲಿ ಅದು ರಿಯಲಿಸಮ್ ಆಗಿ ತೋರಿಸ್ಬೋದು. ಫೌಂಡ್ ಫುಟೇಜ್ ಅನ್ನೋ ಒಂದು ಜಾನ್ರಾ ಕೂಡ ಇದೆ, ಅದರಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ತೀರಾ ಕಡಿಮೆ ಇರುತ್ತೆ. ಬಟ್ ನಮ್ಮಲ್ಲಿ ಫೌಂಡ್ ಫುಟೇಜ್ ಫಿಲ್ಮ್ಸ್ ತುಂಬ ಅಂದರೆ ತುಂಬ ಕಡಿಮೆ. ಸೊ ಆಪ್ಷನ್ಸ್ ಇವೆ. ಆ್ಯಂಡ್ ನನಗೆ ಇತ್ತೀಚೆಗೆ ಇನ್ನೂ ಹೆಚ್ಚು ಅನ್ನಿಸ್ತಿರೋದು, ರಂಗಭೂಮಿ ಕಲಾವಿದರಿಗೆ ಸಿಗಲ್ಲ ಅನ್ನೋದು ಸುಳ್ಳು. ಇನ್ಫ್ಯಾಕ್ಟ್ ಅವ್ರಿಗೆ ಸಿಗ್ತಾನೂ ಇದೆ, ಸುಮಾರು ಅವಕಾಶಗಳು ಸಿಗ್ತಿದೆ. ಬಟ್ ಆ ಅವಕಾಶ ಸಿಗೋದಕ್ಕೆ ಅಂತ ಕಾಯೋದಿದೆಯಲ್ಲ, ಅದನ್ನು ಬಿಟ್ಟು ಹೊರಗೆ ಬರಬೇಕು. ಅಂಡ್ ಮ್ಯಾಮ್, ನಿಮ್ಗೆ ಸೊ ಈ ಮೂವಿನಲ್ಲಿ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಒಂದಷ್ಟು ಸೀನಿಯರ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದೀರಾ. ಸೊ ಹೆಂಗನಿಸ್ತು ಎಕ್ಸ್ಪೀರಿಯನ್ಸ್? ಜೊತೆಗೆ ಅವರಿಂದ ಏನೆಲ್ಲ ಕಲ್ತ್ರಿ ಅಂತ? ಸೀನಿಯರ್ ಆರ್ಟಿಸ್ಟ್ ನಾನು ಸುಧಾ ಬೆಳವಾಡಿ ಅವ್ರ ಜೊತೆ ನಂದು ಸೀನ್ ಇರಲಿಲ್ಲ. ಬಟ್ ಶ್ರುತಿ ಹರಿಹರನ್ ಅವ್ರ ಜೊತೆ ನಂದು ಒಂದು ಸೀನ್ ಇದೆ, ತುಂಬಾ ಇಂಪಾರ್ಟೆಂಟ್ ಸೀನ್ ಅದು. ಅವ್ರನ್ನ ಫಸ್ಟ್ ಮೀಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಭಯ ಆಯಿತು. ಅಫ್ಕೋರ್ಸ್ ಅವರು ಸೀನಿಯರ್ ಆರ್ಟಿಸ್ಟು, ಆ್ಯಂಡ್ ಅವ್ರ ಮುಂದೆ ಏನಾದ್ರು ತಪ್ಪು ಮಾಡಿದ್ರೆ ಹೆಂಗೆ ತೊಗೊಳ್ತಾರೆ ಅನ್ನೋದೊಂದು ಭಯ ಇತ್ತು. ಬಟ್ ಶಿ ವಾಸ್ ವೆರಿ ಚಿಲ್, ತುಂಬಾ ಚಿಲ್ಲಾಗಿದ್ದರು. ನನ್ನ ಜೊತೆ ನನ್ನ ಥರನೇ ಆಡ್ಕೊಂಡು ಇರ್ತಾಯಿದ್ರು. ಅಂದರೆ ಫುಲ್ ಚಿಲ್ಲಾಗಿ ಆಟ ಆಡ್ಕೊಂಡಿದ್ವಿ. ತುಂಬ ವಿಷಯಗಳು ಅವ್ರು ನನಗೆ ಹೇಳ್ಕೊಟ್ರು. ಸಿನ್ಸ್ ನಾನು ಇವಾಗ ಇಂಡಸ್ಟ್ರಿಗೆ ಬರ್ತಾ ಇರೋದ್ರಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಒಂದಷ್ಟು ಕಲ್ತಿರೋ ಅಂಥದ್ದನ್ನು ನನ್ನ ಹತ್ರ ಶೇರ್ ಮಾಡಿದ್ರು. ಆ್ಯಂಡ್ ವಿ ಹ್ಯಾಡ್ ನೈಸ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಆಲ್ಸೋ ನಾವು ಅದು ಟ್ರೆಕ್ ಮಾಡುವಾಗ ಸೀನ್ ಮಾಡಿದ್ದು ತುಂಬ ನ್ಯಾಚುರಲ್ ಆಗಿ, ನಮಗೇನು ಬೇಕಾದನ್ನು ಮಾತಾಡಿಕೊಂಡು ನಾವು ಟ್ರೆಕ್ ಮಾಡ್ಬೋದಿತ್ತು. ಡೈಲಾಗ್ ಏನಿರಲಿಲ್ಲ ನಮಗೆ. ಸೊ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಮಜಾ ಮಾಡಿದ್ವಿ. ಏನು ಅಡ್ವೈಸ್ ಹೇಳಿದ್ರು ಅಂತ ಹೇಳ್ತೀರಾ? ಅಡ್ವೈಸು ಯಾರು ಏನಂದ್ರೂ ತಲೆ ಕೆಡ್ಸ್ಕೊಬೇಡ ಅನ್ನೋ ರೀತಿಲಿ. ಅಂದರೆ ಹೊಸದಾಗಿ ಬರುವಾಗ ತುಂಬ ಜನ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳ್ದೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರೋ ಅನ್ನೋ ಥರ ಅಡ್ವೈಸ್ ಮಾಡೋದು. ಸರ್, ನಿಮ್ಗೆ ಓವರ್ ಆಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ತುಂಬ ಮುದ್ದು ಟೀಮು. ಅಂದರೆ ಎಲ್ಲರೂ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮಿಬ್ರಿಗಂತೂ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆ ಥರ ಟೀಮ್ ಸಿಗೋದು ಭಾರಿ ಕಷ್ಟದ ವಿಷಯ. ಐ ಫೀಲ್ ವೆರಿ ಲಕ್ಕಿ. ಈ ಥರ ಒಂದು ಟೀಮ್ ಸಿಕ್ಕಿದೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಅಂಡ್ ಈ ಸಿನಿಮಾದಲ್ಲಿ ನೀವು ವಯಲಿನ್ ನುಡಿಸ್ತೀರಾ, ಅವರು ಕೊಳಲು ನುಡಿಸ್ತಾರೆ. ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಕಲ್ತ್ರಾ ನೀವು? ಅದು ಬರುತ್ತಾ? ಸಿನಿಮಾಗೋಸ್ಕರ ಕಲ್ತ್ರಾ? ಸಿನಿಮಾಗೋಸ್ಕರನೇ ಕಲ್ತಿದ್ದು. ಓಕೆ. ಅದಕ್ಕೂ ಅಂತಲೇ ಪ್ರಾಕ್ಟೀಸ್ ಇಟ್ಟಿದ್ರು. ಯಾವ್ದಾದ್ರು ಸಾಂಗಿಗೆ ನಾವು ಫ್ಲೂಟ್ ನುಡಿಸ್ಬೇಕು ಅಥವಾ ವಯಲಿನ್ ನುಡಿಸ್ಬೇಕು ಅಂತ ಹೇಳಿದಾಗ ಅದಕ್ಕೆ ಅಂತಲೇ ಆ ಮಾಸ್ಟರ್ಸ್ನ ಕರೆಸಿ ಅವ್ರು ನಮಗೆ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಓಕೆ ಒಂಚೂರು ಬರ್ತಾ ಇದೆ, ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಮನೇಲಿ ಅಂತ ಹೇಳಿ, ಅದು ಬಂದಾದ್ಮೇಲೆ ಸಾಂಗ್ ಮೇಲೆ ಕೂತ್ಕೊಂಡು ಅದನ್ನ ಪ್ರಾಕ್ಟೀಸ್. ಇವಾಗ ಕೊಟ್ರೆ ನುಡಿಸ್ತೀರಾ? ಇಲ್ಲ, ಅದೇ ಇಲ್ಲ, ಅಷ್ಟು ಆ ಲೆವೆಲ್ಗೆ ಅಂತೂ ಕಲ್ತಿಲ್ಲ. ಐ ಥಿಂಕ್ ಸಿನಿಮಾದಲ್ಲಿ ನುಡ್ಸಿದೀವಿ ನಾವು. ರಿಯಲ್ ಆಗಿ ನುಡಿಸಿದೀರಾ? ಹೌದು. ಮ್ಯೂಸಿಕ್ ಎಲ್ಲ ಕರೆಕ್ಟ್ ಆಗಿ ಬಂದಿದೆ? ಬರುತ್ತೆ, ಸಿಂಕ್ ಆಗುತ್ತೆ. ಐ ವಿಲ್ ಸ್ಪೀಕ್ ಫಾರ್ ಮೈಸೆಲ್ಫ್. ಬರಲ್ಲ ನನಗೆ. ಔಟ್ ಆಫ್ ದ ಫಿಲ್ಮ್ ಅದನ್ನ ನುಡಿಸ್ಬೇಕು ಅಂದರೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ. ಬಿಕಾಸ್ ನನಗೂ ಅನ್ನಿಸ್ತು, ಐ ಥಿಂಕ್ ಅವರು ನಮಗೆ ಎಷ್ಟು ಮುದ್ದಾಗಿ ಹೇಳ್ಕೊಟ್ರು ಈ ಟೀಚರ್ಸು. ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ನಾನು ಪದೇ ಹೇಳ್ತಾನೆ ಇದ್ದೀನಿ, ರಿಯಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಟ್ ಅದೇ ಇವಾಗ ಸಿನಿಮಾಗೆ ಎಷ್ಟು ಮಟ್ಟಿಗೆ ಬೇಕಂದರೆ, ಇವಾಗ ಅಲ್ಲಿ ರಿಯಲಿಸ್ಟಿಕ್ಕಾಗಿ ಕಾಣಿಸೋದಕ್ಕೆ ಕೆಲವೊಂದು ವಿಷಯಗಳಿರುತ್ತೆ, ಅದನ್ನು ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಇನ್ ಟುಡೇಸ್ ವರ್ಲ್ಡ್ ಅದು ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಅದು ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್. ವಿ ಆರ್ ವೆರಿ ಕ್ಲೆವರ್. ಈವನ್ ಐ ಆಮ್ ದಿ ಆಡಿಯನ್ಸ್, ರೈಟ್? ನಾನು ನೋಡ್ತಾನೆ ಇರ್ತೀನಿ.
ಸೊ ಅದು ಆಗದೆ ಇರೋ ಹಾಗೆ ನಾವು ನಮ್ಮ ಪೂರ್ತಿ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟ್ರ ಮಟ್ಟಿಗೆ ಅದನ್ನ ರಿಯಲಿಸಮ್ ಮೇಂಟೈನ್ ಮಾಡೋದಕ್ಕೆ ನಾವು ಮಾಡಿದ್ದೀವಿ. ಸಿನಿಮಾದ ಮೂಲಕ ನಿಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಟ್ಲೀಸ್ಟ್. ಹೊಸ ಇನ್ಸ್ಟ್ರೂಮೆಂಟ್ ಕಲ್ತಂಗೆ ಆಗಲಿಲ್ಲ, ಬಟ್ ಕಲಿಯೋ ದಾರಿ ಸಿಕ್ತು ಡೆಫಿನೆಟ್ಲಿ. ಆ್ಯಂಡ್ ವಯಲಿನ್ ತುಂಬ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಇನ್ಸ್ಟ್ರೂಮೆಂಟು, ನನ್ಗೆ ಗೊತ್ತಿರಲಿಲ್ಲ ಅದು. ನಮ್ಗೆ ನೋಡಿದಾಗ ಈಸಿ ಅನ್ಸುತ್ತೆ, ಈಸಿ ಆರಾಮಾಗಿ ಮಾಡ್ತಾರೆ ಇವರು ಅಂತ. ಸಖತ್ ಕಷ್ಟ ಇದೆ. ನಾನು ಹಂಗೆ ಅನ್ಕೊಂಡಿದ್ದು, ನನಗೆ ಫ್ಲೂಟ್ ಕೊಟ್ಟಾಗ ಐ ವಾಸ್ ಲೈಕ್ ಯಾಕೆ ನನಗೆ ವೈಲಿನ್ ಕೊಡ್ಬೋದಿತ್ತಲ್ಲ, ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಐ ಫೀಲ್ ಲಕ್ಕಿ ನಾವು ನನಗೆ ಫ್ಲೂಟ್ ಸಿಕ್ಕಿದ್ದು. ಸೀರಿಯಸ್ಲಿ ಸರ್, ನಿಮ್ಗೆ ಈ ಒಂದು ಸಿನಿಮಾ ಮೂಲಕ ಲಾಂಚ್ ಆಗ್ತಾ ಇದ್ದೀರಾ, ಬಟ್ ನಟನ್ ನಿಮ್ಗೆ ಹೊಸದಲ್ಲ. ವೆಬ್ ಸೀರೀಸ್ ಮಾಡಿದೀರಾ ಅಂಡ್ ಸಿನಿಮಾ ಮಾಡಿದೀರಾ. ಸೊ ಆ ಒಂದು ದಿ ಕೇರಳ ಸ್ಟೋರಿ ಅನ್ನುವಂತ ಏನ್ ಸಿನಿಮಾ ಮಾಡಿದೀರಾ, ಸೊ ಆಫ್ಟರ್ ದಟ್ ಸಿನಿಮಾ ಒಂದಷ್ಟು ಕಾಂಟ್ರವರ್ಸಿಗಳು, ಸೊ ಅದನ್ನೆಲ್ಲ ಯಾವ ತರ ಫೇಸ್ ಮಾಡಿದ್ರಿ ಅಂತ? ನೀವು ಫೇಸ್ ಇಟ್ ಹೆಡ್ ಆನ್, ಅದರಲ್ಲೇನೂ ಇಲ್ಲ. ಅಂದರೆ ಅದಕ್ಕೆ ಯೋಚನೆ ಮಾಡಿಕೊಂಡು ಕೂರೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಇವಾಗಿನ ಟೈಮಲ್ಲಿ ನಿಮ್ಮ ಒಂದು ನಿಜ ಗುಣ ಏನಿದೆಯೋ ಅದು ಆಚೆ ಬಂದೇ ಬರುತ್ತೆ. ಸೊ ಅದಕ್ಕೆ ನೀವು ಅದನ್ನು ಉಳಿಸ್ಕೊಂಡು ಯು ಗೋ ಹೆಡ್ ವಿತ್ ಹೂ ಯು ಆರ್, ಅಷ್ಟೇ, ಇನ್ನೇನೂ ಇಲ್ಲ. ಅಥವಾ ಎಲ್ಲಾದ್ರೂ ಒಂದ್ ಕಡೆ ನೆಗೆಟಿವ್ ಆಗ್ತಾ ಇದೆ ಅನ್ನೋ ಟೆನ್ಷನ್ಸ್? ಅಂದರೆ ಇವಾಗ ಮಾಡಿರೋ ಕೆಲಸ ನೆಗೆಟಿವ್ ಆಗಿ ಅಪ್ರೋಚ್ ಐ ಥಿಂಕ್ ಜನರಿಗೂ ಒಂದು ಫಿಲ್ಮ್ ಅಂದರೆ ಅದು ಆ ಒಂದು ಫಿಲ್ಮಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿರೋ ಅಂಥ ವಿಷಯನೂ ಚೆನ್ನಾಗಿ ಗೊತ್ತಿರೋ ವಿಷಯ. ಅದನ್ನು ಬಿಟ್ಟು ಇವಾಗ ಯಾರೂ ಅದನ್ನ ಕನ್ಸಿಡರ್ ಮಾಡ್ತಿಲ್ಲ. ಇದು ಹಿಂಗಂದ್ರೆ ಇದೇನೇ ವಿಷಯ, ವಿಲನ್ ಆದರೆ ವಿಲನ್ ಆಗೇ ಇರಬೇಕು, ಹೀರೋ ಆದರೆ ಹೀರೋ ಆಗೇ ಇರಬೇಕು. ಹೀರೋ ಆಗಿದ್ದವರು ವಿಲನ್ ಕ್ಯಾರೆಕ್ಟರ್ಸ್ ಸುಮಾರು ಮಾಡಿದ್ದಾರೆ ಆ್ಯಂಡ್ ಅದರಲ್ಲಿ ಅವ್ರಿಗೆ ತುಂಬ ಪ್ರಶಸ್ತಿಗಳು ಬಂದಿವೆ. ವಿಲನ್ ಆಗಿದ್ದವರು ಕೂಡ ಹೀರೋ ಆಗಿದ್ದಾರೆ, ಅವ್ರಿಗೂ ಸುಮಾರು ಪ್ರಶಸ್ತಿಗಳು ಬಂದಿವೆ. ಸೊ ಐ ಥಿಂಕ್ ಪೀಪಲ್ ಆರ್ ವೆರಿ ಇಂಟೆಲಿಜೆಂಟ್ ಟುಡೇ. ಅವ್ರಿಗೇನು ನೀವು ಅವರು ಹೀಗೆ ನೋಡ್ತಾರೆ ಹಾಗೆ ನೋಡ್ತಾರೆ ಅನ್ನೋ ಅಗತ್ಯಗಳೇ ಇಲ್ಲ ಇನ್ ಟುಡೇಸ್ ಡೇ ಆ್ಯಂಡ್ ಏಜ್. ಓಕೆ, ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದು. ಅಂಡ್ ನೀವು ಏನೇ ಪೋಸ್ಟ್ ಹಾಕಿದ್ರು, ಏನೇ ರೀಲ್ಸ್ ಹಾಕಿದ್ರು, ಪೀಪಲ್ ವಿಲ್ ಈಸಿಲಿ ಜಡ್ಜ್ ಅಲ್ವಾ ಒಂದು ಕಾಮೆಂಟ್ಸ್ ಮೂಲಕ. ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಓವರ್ ಆಲ್ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಒಪಿನಿಯನ್, ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಬಗ್ಗೆ ಹೇಳೋದಾದ್ರೆ, ಅಥವಾ ಏನಾದ್ರು ಸಜೆಷನ್ಸ್? ಪಾಸಿಟಿವ್ ಹೇಗೆ ತಗೊಳ್ತೀವೋ ನೆಗೆಟಿವ್ನೂ ತಗೋಬೇಕಾಗತ್ತೆ. ಇವಾಗ ನಾವು ಪಬ್ಲಿಕಲ್ಲಿ ನಮ್ಮ ಫೋಟೋ ಹಾಕ್ತಾ ಇದ್ದೀವಿ ಅಂದರೆ, ಸರ್ ನಾನು ಹೆಂಗೆ ನೋಡ್ತಾ ಇದ್ದಾರೆ ಶೂಟಿಂಗ್ ಟೈಮಲ್ಲಿ ತುಂಬ ಗೋಳೋಕಿದ್ದಾರೆ ಅನ್ಸುತ್ತೆ. ಇಲ್ಲ, ನಾನು ಅವ್ರಿಗೆ ಗೋಳೈಕೊಳ್ತಾ ಇದ್ದೆ. ನನಗೆ ಬ್ರೌನಿ ಕೊಟ್ರೇ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಸುಮ್ಮನೆ ಅವ್ರಿಗೆ ರೇಗ್ಸೋದಕ್ಕೆ ಹಂಗೆ ಮಾಡ್ತಿದ್ದೆ. ಕಮಿಂಗ್ ಬ್ಯಾಕ್, ನಾವು ಪಬ್ಲಿಕಲ್ಲಿ ಆಲ್ರೆಡಿ ನಾವು ಪಬ್ಲಿಕಲ್ಲಿ ಇರಬೇಕು ಅಂತ ನಾವು ಬಂದಿರೋದ್ರಿಂದ ಆಬ್ವಿಯಸ್ಲಿ ಪಾಸಿಟಿವ್ ನೆಗೆಟಿವಿಟಿ ಎರಡೂ ಇದ್ದೇ ಇರುತ್ತೆ. ಬರೀ ಪಾಸಿಟಿವ್ ಬೇಕು ನೆಗೆಟಿವಿಟಿ ಬೇಡ ಅಂತ ಹೇಳಿದ್ರೆ ಅದಾಗಲ್ಲ. ನಾವು ಹಾಕ್ತಾ ಇದ್ದೀವಿ ಅಂದರೆ ಜನ ಅವ್ರ ಇಚ್ಛೆ ಪ್ರಕಾರ ಅವರು ನೋಡ್ತಾ ಇದ್ದಾರೆ, ಅವ್ರು ಕಮೆಂಟ್ ಹಾಕಿ ಹಾಕ್ತಾರೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ. ಅದನ್ನು ನಾವು ಹೇಗೆ ತೊಗೊಳ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಳ್ತೀರಾ? ಕೆಡಿಸ್ಕೊಂಡ್ರೆ ನನ್ನ ಹೆಲ್ತ್ ಹಾಳಾಗುತ್ತೆ, ನನ್ನ ಕೂದಲು ಉದ್ರೋಗುತ್ತೆ. ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ಏನಿಲ್ಲ, ಡಿಲೀಟ್ ಮಾಡ್ಬೋದು, ಬ್ಲಾಕ್ ಮಾಡ್ಬೋದು, ಅದಕ್ಕೂ ಸೊಲ್ಯೂಷನ್ ಇರುತ್ತೆ. ಬಟ್ ಏನೋ ಒಂದು ಜೆನ್ಯೂನಾಗಿ ಏನೋ ಒಂದು ಹೇಳ್ತಾ ಇದ್ದಾರೆ, ಒಂದು ಇಂಪ್ರೂವ್ ಆಗ್ಲಿಕ್ಕೆ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ತಗೋಬೋದು. ಬಟ್ ಸುಮ್ಮನೆ ಒಬ್ರು ಮನ್ಸನ್ನ ಹಾಳು ಮಾಡಬೇಕು, ಅವ್ರು ಹಂಗಾಗಬೇಕು ಅಂತಂದರೆ ಅವ್ರನ್ನೂ ಹಂಗೆ ನೋಡ್ಕೊಳ್ತಾ ಇರ್ತಾರೆ ಪ್ರಾಬಬ್ಲಿ. ಅದಕ್ಕೆ ಬೇರೆಯವ್ರನ್ನೂ ಹಂಗೆ ನೋಡ್ತಾರೆ ಅಂತ ಅನಿಸುತ್ತೆ. ಸೊ ಜಸ್ಟ್ ಡಿಲೀಟ್ ಇಟ್, ಆರಾಮಾಗಿರಿ ಅಷ್ಟೇ. ನಿಮ್ಗೆ ಇವಾಗ ಇರುವಂತ ಸಿಚುವೇಶನ್ ಅಥವಾ ಇವಾಗ ಅಟ್ ಪ್ರೆಸೆಂಟ್ ನಿಮ್ಗೆ ಯಾವ ಹೀರೋ ತುಂಬಾ ಇಷ್ಟ ಆಗ್ತಾರೆ, ಅಥವಾ ಯಾರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ? ಕನ್ನಡದಲ್ಲಿ ಪರ್ಟಿಕ್ಯುಲರಾಗಿ ಯಾರೂ ಇಲ್ಲ, ಬಟ್ ಹಳೆ ಆ್ಯಕ್ಟರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅನಂತ್ ನಾಗ್ ಸರ್ ಆಗಿರ್ಬೋದು ಅಥವಾ ಶಿವಣ್ಣ ಸರ್ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಇದೆ ಆಸೆ ಇದೆ. ಅಂಡ್ ಸರ್, ನಿಮ್ಗೆ ಯಾವ ಥರ ಕತೆ ಮೂಲಕ ನೆಕ್ಸ್ಟ್ ಬರಬೇಕು ಅಂತ ಆಸೆ ಇದೆ? ಈ ಥರ ಜಾನರ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಐ ಥಿಂಕ್ ಈ ಒಂದು ಕಥೆನೇ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿದೆ. ಅಂದರೆ ತೀರಾ ಇಂಡಿಪೆಂಡೆಂಟ್ ಸಿನಿಮಾ ಥರನೂ ಅಲ್ಲ, ತೀರಾ ಕಮರ್ಷಿಯಲ್ ಸಿನಿಮಾ ಥರನೂ ಅಲ್ಲ. ಅದು ಒಂದು ಮಧ್ಯದಲ್ಲಿ ಇಟ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ನೂ ಇಟ್ಟು ಜನರಿಗೆ ಇಷ್ಟ ಆಗೋ ಹಾಗೆ, ಅಟ್ ದ ಸೇಮ್ ಟೈಮ್ ಆರ್ಟಿಸ್ಟಿಕ್ ಆಗಿ ಅಥವಾ ಪೊಯಿಟಿಕ್ ಆಗಿ ನಿಮ್ಗೆ ಏನು ಹೇಳಬೇಕು, ಜನರಿಗೆ ಏನನ್ನ ಶೇರ್ ಮಾಡಬೇಕು ಅಂತ ಅನಿಸುತ್ತೋ ಆ ಒಂದು ವಿಚಾರನೂ ಇಟ್ಕೊಂಡು ಮಾಡೋವಂಥ ಜಾನ್ರನಲ್ಲಿ ನಾನು ಇರಬೇಕು ಅಂತ ನಂಗೆ ಆಸೆ ಇದೆ. ಅಫ್ಕೋರ್ಸ್ ಕಮರ್ಷಿಯಲ್ ಸಿನಿಮಾಸ್ ಮಾಡಲೇಬೇಕು, ಬಿಕಾಸ್ ಐ ಥಿಂಕ್ ಜನರಿಗೆ ಅದು ತುಂಬ ಅಂದರೆ ತುಂಬ ಇಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಈ ಥರನೂ ಸಿನಿಮಾಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ.
ಈ ತರ ಸಿನಿಮಾಸ್ ಅಂಡ್ ಈ ತರ ಜಾನರ್ ಲೈಕ್ ಇವಾಗ ಅಟ್ ಪ್ರೆಸೆಂಟ್ ಮಾನ್ಸೂನ್ ಟೈಮಲ್ಲಿ ತುಂಬಾ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂಡ್ ಟ್ರಾವೆಲ್ ತುಂಬಾ ಇಷ್ಟ ಪಡ್ತಾರೆ. ಓವರ್ ಆಲ್ ಸಿನಿಮಾದಲ್ಲಿ ತುಂಬಾ ಎಂಜಾಯ್ ಮಾಡಿದೀರಾ ಅಲ್ವಾ? ಸೊ ಫೈನಲಿ ನಮ್ಮ ಆಡಿಯನ್ಸ್ ಸಿನಿಮಾ ನೋಡ್ಬೇಕು ಅಂದ್ರೆ ಏನಕ್ಕೆ ನೋಡ್ಬೇಕು ಹೇಳೋದಾದ್ರೆ? ಸುಮಾರು ವಿಷಯಗಳಿದೆ ಎಂಜಾಯ್ ಮಾಡುವಂಥದ್ದು. ಇವಾಗಿರೋ ವೆದರು ವಾತಾವರಣಕ್ಕೆ ಸೆಟ್ ಆಗಿರೋ ಹಾಗೆ ಸುಮಾರು ಹಾಡುಗಳಿವೆ, ಸುಮಾರು ಕಾನ್ಸೆಪ್ಟ್ಗಳಿವೆ. ಈ ವೆದರಲ್ಲಿ ಈ ಸಿನಿಮಾನ ನೋಡಿದ್ರೆ ಸುಮಾರು ವಿಷಯಗಳು ಜ್ಞಾಪಕ ಆಗತ್ತೆ, ಸುಮಾರು ಕನೆಕ್ಟ್ ಆಗುವಂಥ ವಿಷಯಗಳಿವೆ, ಎಮೋಷನ್ಸ್ಗೆ ಟಚ್ ಆಗುವಂಥ ವಿಷಯಗಳಿದೆ. ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಆಡಿಯನ್ಸಸ್. ಹೇಳ್ದಾಗೆ ಒಳ್ಳೆ ಟೈಮು ಈ ಥರ ಒಂದು ಸಿನಿಮಾ ನೋಡೋದಕ್ಕೆ. ನೀವು ಅದ್ರಲ್ಲಿ ಟ್ರಾವೆಲು ಮಾಡ್ಬೋದು, ಫುಡ್ಡು ಎಂಜಾಯ್ ಮಾಡ್ಬೋದು, ಮ್ಯೂಸಿಕ್ಕು ಇದೆ ಆ್ಯಂಡ್ ಒಂದೊಳ್ಳೆ ಕಾನ್ಸರ್ಟ್ ಟೈಪು ಒಂದು ಸಾಂಗು ಕೂಡ ಇದೆ. ನಮ್ಮ ಟೈಟಲ್ ಟ್ರ್ಯಾಕಿಗೆ ಆಲ್ರೆಡಿ ನೀವು ಕೇಳಿರ್ತೀರ ಅನಿಸುತ್ತೆ. ಅಂಡರ್ ಒನ್ ರೂಫ್ ನೀವು ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೊರಡುವಾಗ ಪ್ರಾಬಲಿ ನಾನು ಅಂದ್ಕೊಂಡಿರೋ ಪ್ರಕಾರ ಯಾವ್ದಾದ್ರು ಒಂದು ಫೀಲಲ್ಲಿ, ಅಂದರೆ ಮರೆಯೋಕ್ಕಾಗದಿರೋ ಒಂದು ಫೀಲು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಫೀಲು, ಆ ಫೀಲಲ್ಲಿ ನೀವು ಥಿಯೇಟರಿಂದ ಆಚೆ ಬರ್ತೀರಾ. ಐ ಆಮ್ ಶೋರ್ ಅದು ನಿಮ್ಮೆಲ್ರಿಗೂ ಆ ಫೀಲಿಂಗ್ ಫೇವ್ರೆಟ್ ಆಗಿರುತ್ತೆ. ಐ ಹೋಪ್ ಸೊ. ಸೊ ಅದಕ್ಕೋಸ್ಕರನಾದ್ರು ನೀವು ಬಂದು ನೋಡಬೇಕು. ನಿಮ್ ಕಡೆಯಿಂದ ಒಂದು ಫೈನಲ್ ಇನ್ವಿಟೇಷನ್ ಕೊಡೋದಾದ್ರೆ ನಮ್ಮ ಆಡಿಯನ್ಸ್ಗೆ? ಜುಲೈ 11 ನಮ್ಮ ಸಿನಿಮಾ ದೂರತೀರಯಾನ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ನೋಡಿ, ಥಿಯೇಟರ್ಸ್ನ ಫುಲ್ ಹೌಸ್ ಮಾಡಿ ಒಟ್ಟಿಗೆ ನೋಡುವ. ಸಿಗುವ ಜಲ್ದಿ, ನೋಡೋಣ. ನಮ್ಮ ಕನ್ನಡ ಸಿನಿಮಾದಲ್ಲಿ ಕನ್ನಡ ಚಿತ್ರ ಯಾವುದೇ ಆದಂಥ ಬೇರೆ ಭಾಷೆಗಳ ಥರ ಆ ಭಾಷೆ ಥರ ಇದೆ, ಈ ಭಾಷೆ ಥರ ಇದೆ ಅನ್ನೋ ಸಿನಿಮಾ ಅಲ್ಲದೆ ನಮ್ಮ ಕನ್ನಡದಲ್ಲೂ ಕೂಡ ನಾವು ಒಳ್ಳೆ ಚಿತ್ರ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ದೂರತೀರಯಾನನೇ ಸಾಕ್ಷಿ. ಅದನ್ನು ನೀವು ಜುಲೈ 11ನೇ ತಾರೀಕು ಥಿಯೇಟರ್ನಲ್ಲೇ ಬನ್ನಿ. ನಿಮ್ಮ ಪ್ರೀತಿ ನಮಗೆ ಬಹಳ ಮುಖ್ಯ. ಬಂದು ಥಿಯೇಟರ್ನಲ್ಲೇ ನೋಡಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಜುಲೈ 11ನೇ ತಾರೀಕು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಈ ಒಂದು ತಂಡಕ್ಕೆ ಬೇಕು. ಕನ್ನಡ ಚಿತ್ರ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.